ಖಂಡಿತ ಶ್ರೀಲಕ್ಷ್ಮಿ, ನಾವೇನೀಗ ತಾಜ್ ವೆಸ್ಟ್ ಎಂಡ್ ಖಾಸಗಿ ಹೋಟೆಲ್ ಬಳಿ ಇದ್ದೇವೆ. ಹೀಗಾಗಿ ಖಾಸಗಿ ಹೋಟೆಲ್ ತಾಜ್ ವೆಸ್ಟ್ ಎಂಡಲ್ಲಿ ಕೂಡ ಮಧ್ಯಾಹ್ನ 1 ಗಂಟೆಯಿಂದನೂ ಕೂಡ HD ಕುಮಾರಸ್ವಾಮಿ ಅವರು ಇಲ್ಲಿಯೇ ಬಿಡಾರನ್ನು ಬಿಟ್ಟಿರತಕ್ಕಂಥದ್ದು. ತಮ್ಮ ಆಪ್ತರಾದಂತಹ CS ಪುಟ್ಟರಾಜು ಮತ್ತು GT ದೇವೇಗೌಡರು ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ರಹಸ್ಯ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಯಾಕೆಂತಂದರೆ ನಿರೀಕ್ಷಣಾ ಜಾಮೀನಿಗೆ ಏನು HD ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿದರು, ಅದಕ್ಕೂ ಮುಂಚೆಯಿಂದನೂ ಕೂಡ ವಿಚಾರಣೆ ಆರಂಭವಾಗೋದಕ್ಕೂ ಮುಂಚೆಯಿಂದನೂ ಕೂಡ HD ಕುಮಾರಸ್ವಾಮಿ ಅವರು ಖಾಸಗಿ ಹೋಟೆಲ್ನೇ ಕೂತು ರಹಸ್ಯ ಮಾತುಕತೆಯನ್ನು ನಡೆಸಿರ್ತಕ್ಕಂಥ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಕ್ಷಣದಲ್ಲಿ ಈಗ SIT ಅಧಿಕಾರಿಗಳ ಜೊತೆಯಲ್ಲಿ ಸಹಕಾರ ಮಾಧ್ಯಮಗಳಿಗೂ ಕೂಡ ಅವರನ್ನು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇಲ್ಲ. ದೇವೇಗೌಡರ ನಿವಾಸದ ಬಳಿಯಿಂದ HD ರೇವಣ್ಣ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದು ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿದ್ದನ್ನ ನಾವು ನೋಡಿದ್ವಿ. ಎಷ್ಟು ಹೊತ್ತು SIT ಅಧಿಕಾರಿಗಳು ದೇವೇಗೌಡರ ನಿವಾಸದ ಮುಂದೆ ಕಾಯ್ತಾ ಇದ್ರು, ಕ್ಯಾಮೆರಾ ಆನ್ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನೋದನ್ನ ನೋಡಿದ್ವಿ. ಇದೀಗ ಹಲವು ಸಮಯದ ನಂತರ ದೇವೇಗೌಡರ ಮನೆಯ ಬಾಗಿಲು ತೆರೆಯಿತು. HD ರೇವಣ್ಣ ಬಂದ್ರು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ HD ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ SIT ಟೀಮ್. ಸೊ ಈಗ ಬೇಲ್ ನಿರಾಕರಣೆ ಆಗಿದೆ, ಅವರಿಗೆ ವಶಕ್ಕೆ ಪಡೆದಿದ್ದಾರಾ ಅಥವಾ ಏನು ಮುಂದೆ ಏನು ಕಾನೂನಿನ ಕ್ರಮಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಲ್ಲಿ SIT ಟೀಮ್ ಅವ್ರನ್ನ ಕರ್ಕೊಂಡಂತೂ ಹೋಗ್ತಾ ಇದೆ, HD ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ. ಯಾವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೀತಿನಲ್ಲಿ ಕಾನೂನಿನ ಕ್ರಮ ಆಗತ್ತೆ, ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರಾ ಅಥವಾ ಮುಂದೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕಂತೂ SIT ಟೀಮ್ HD ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಹೊಳೆ ನರಸೀಪುರದಲ್ಲಿ ಇವತ್ತು ಅವರ ಮನೆ ಹತ್ರ ಫುಲ್ ಪರಿಶೀಲನೆ ನಡೆಸಿ ಸ್ಥಳ ಮಹಜರು ಮಾಡಿ ಬಂದಿದೆ SIT ಮತ್ತೊಂದು ತಂಡ. ಮತ್ತೊಂದು ಕಡೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ HD ಕುಮಾರಸ್ವಾಮಿ ಮಧ್ಯಾಹ್ನದಿಂದಾನೂ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು, ಆಪ್ತರ ಜೊತೆ ಸಭೆ ನಡೆಸ್ತಾ ಇದ್ರು. ಇನ್ನೇನು ಅವರು ಈಗಲೂ ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಡ್ತಾರೆ ಮುಂದೆ ಅಪ್ಡೇಟ್ ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ರೇವಣ್ಣ ಅರೆಸ್ಟ್ ಆಗಿರ್ತಕ್ಕಂಥದ್ದು. ದೇವೇಗೌಡರ ನಿವಾಸದಿಂದ CID ಕಚೇರಿಯತ್ತ ಕರ್ಕೊಂಡು ಹೋಗಲಾಗ್ತಾ ಇದೆ ಅವರನ್ನ. ದೇವೇಗೌಡರ ನಿವಾಸದಿಂದ CID ಕಚೇರಿಯತ್ತ ಅಂದ್ರೆ ಅಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಮಾಜಿ ಸಚಿವ HD ರೇವಣ್ಣ ಬಂಧನ. ಓಕೆ, ನಾವು ನಮ್ಮ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಧರ್ಮಸ್ಥಳ, HD ರೇವಣ್ಣ ಅವ್ರನ್ನ ಅಲ್ಲಿ CID ಆಫೀಸ್ ಹತ್ರ ಕರ್ಕೊಂಡ್ ಬರ್ತಾ ಇದ್ದಾರೆ ಇವಾಗ SIT ಟೀಮ್. ಯಾವ ಕೇಸ್ನಲ್ಲಿ ಅವರನ್ನ ಬಂಧನದ ಸಾಧ್ಯತೆ ಆಗಿದ್ದಲ್ಲಿ, ಯಾವ ಕೇಸ್ನಲ್ಲಿ ಅಂದ್ರೆ ಈಗ 2 ಕೇಸ್ ಅವ್ರ ಮೇಲೆ ದಾಖಲಾಗಿದೆಯಲ್ಲ, ಇದರಲ್ಲಿ ಯಾವುದ್ರಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ, ಮುಂದೆ ಏನಾಗ್ಬೋದು ಈಗ ಸುನಿಲ್? ಈಗ ದೇವೇಗೌಡರ ನಿವಾಸದ ಬಾಗಿಲು ಓಪನ್ ಆಗೋದಕ್ಕೆ ಕಟ್ಟಿದ್ರು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. HD ರೇವಣ್ಣ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಅಂತೂ ಇಂತೂ ಈ ಕೇಸಲ್ಲಿ ಕಳೆದ 1 ವಾರದಿಂದನೂ ಕೂಡ ಇಷ್ಟೊಂದು ಹಲ್ಚಲ್ ಸೃಷ್ಟಿಸಿದಂಥ ಪ್ರಕರಣ ಅಲ್ಟಿಮೇಟ್ಲಿ ಮಾಜಿ ಸಚಿವ ರೇವಣ್ಣ ಅವರ ಬಂಧನ ಆಗಿದೆ. ಒಂದು ಕಡೆ ಇವತ್ತು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಕಿಡ್ನಾಪ್ ಕೇಸಲ್ಲಿ ಏನು KR ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಅಲ್ಲಿ ಆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯದ ಕೇಸ್ ಏನಿತ್ತಲ್ಲ, ಅದರಲ್ಲಿ ಮೋಸ್ಟ್ ಪ್ರಾಬಬ್ಲಿ HD ರೇವಣ್ಣ ಅವ್ರನ್ನ ಈಗ SIT ಟೀಮ್ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದೆ. HD ದೇವೇಗೌಡರ ನಿವಾಸದಲ್ಲಿ HD ರೇವಣ್ಣ ಅವರು ಇದ್ದರು ಅಂತ
ಓಕೆ, ಲೆಟ್ಸ್ ಗೋ ಟು ರಂಜಿತ್. ರಂಜಿತ್ ತಲುಪಿದ್ರೆ ಅಲ್ಲಿ ಏನಿದೆ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಹೈಡ್ರಾಮಾ ಇದು, ಅತಿ ದೊಡ್ಡ ಹೈಡ್ರಾಮಾ ಇದು. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಹೈಡ್ರಾಮಾ ಇದು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣನವರ ಸಿಡಿ, ಪ್ರಜ್ವಲ್ ರೇವಣ್ಣನವರ ಆ ಸಿಡಿ ಪೆನ್ ಡ್ರೈವ್ ಏನು ಹಲ್ಚಲ್ ಸೃಷ್ಟಿ ಮಾಡಿತ್ತು, ಈಗ ಆ ಪ್ರಕರಣದಲ್ಲಿ ಅವರ ತಂದೆಯನ್ನ SIT ಅಧಿಕಾರಿಗಳು ಬಂಧನ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ನಾವಿನ್ನೇನು ಕೆಲವೇ ಮಿನಿಟ್ನಲ್ಲಿ ರೀಚ್ ಆಗ್ತೀವಿ. ಅಲ್ಲಿಂದ SIT ಅಧಿಕಾರಿಗಳು ಈಗ ಕರೆದುಕೊಂಡು CID ಕಚೇರಿ ಅಂತ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇವಣ್ಣವರಿಗೆ ಶ್ರೀಲಕ್ಷ್ಮಿ ಮೂರು ಬಾರಿ ನೋಟಿಸ್ ಅನ್ನ ಕೊಟ್ಟರು. ಮೂರು ಬಾರಿ SIT ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರು ಕೂಡ ಯಾವುದಕ್ಕೂ ಕೂಡ ಸ್ಪಂದಿಸಿರಲಿಲ್ಲ ರೇವಣ್ಣ, HD ರೇವಣ್ಣ. ಈಗ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿರೋದ್ರಿಂದಾಗಿ SIT ಅಧಿಕಾರಿಗಳು ವಿಚಾರಣೆಗೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ದೇವೇಗೌಡರ ನಿವಾಸದಿಂದಲೇ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಆ ಮೂಲಕ ಅತಿ ದೊಡ್ಡ ರಾಜಕೀಯ ಮನ್ವಂತರ ಇದು. ಮಾಜಿ ಪ್ರಧಾನಿಗಳ ಮಗ, ಮಾಜಿ ಸಚಿವ, ಮಾಜಿ ಮುಖ್ಯಮಂತ್ರಿಗಳ ಅಣ್ಣ HD ರೇವಣ್ಣ ಬಂಧನ ಆಗಿದೆ. ಅದು ಕೂಡ ಮಗನ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. A1 ಆರೋಪಿ HD ರೇವಣ್ಣ. 2 KR ನಗರ ಪೊಲೀಸ್ ಠಾಣೆ ಮೈಸೂರಿನಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಇದರಲ್ಲೂ ಕೂಡ ಪ್ರಮುಖ ಆರೋಪಿಯಾಗಿದ್ದಂಥ HD ರೇವಣ್ಣನವರಿಗೆ ಕೊನೆಗೂ ಕೂಡ ಬಂಧನದ ಶಿಕ್ಷೆ, ಕೊನೆಗೂ ಕೂಡ ಅವರನ್ನು ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಆ ಮೂಲಕ ಇವತ್ತು ಸಂಪೂರ್ಣ ಇಡೀ ರಾತ್ರಿ ಅವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮೊದಲೇ SIT ಅಧಿಕಾರಿಗಳು ಲುಕೌಟ್ ನೋಟಿಸ್ ಅನ್ನ ಕೊಟ್ಟು ದೇಶ ಬಿಟ್ಟು ಹೋಗಬಾರ್ದು ಅನ್ನೋದನ್ನ ಬಹಳ ಸುರಕ್ಷತೆ ಮಾಡ್ಕೊಂಡ್ರು. ಅದಾದ ನಂತರ ನಿರೀಕ್ಷಣಾ ಜಾಮೀನು ರಂಜಿತ್ ದಯವಿಟ್ಟು ಸಂಪರ್ಕದಲ್ಲಿರಿ. ಸುನಿಲ್ ಹತ್ರ ಹೋಗೋಣ. ಸುನಿಲ್, ಅಲ್ಲಿ ನಿಮ್ಮ CID ಆಫೀಸ್ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ HD ರೇವಣ್ಣ ಅವ್ರನ್ನ. ಏನೆಲ್ಲ ಕಾನೂನಿನ ಸಾಧ್ಯತೆಗಳಿದೆ? ಎಸ್ ಶ್ರೀಲಕ್ಷ್ಮಿ, ಇದೀಗ HD ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಬಂಧಿಸಿರುವಂಥದ್ದು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ CID ಕಚೇರಿಗೆ ಕರ್ಕೊಬರ್ತಾ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಇರುವಂಥದ್ದು. ಈಗ ನಮಗೆ ಸಿಕ್ಕಿರುವಂಥದ್ದು ಮಾಹಿತಿ ಪ್ರಕಾರ KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಈ ಒಂದು ಕೇಸ್ನಲ್ಲಿ HD ರೇವಣ್ಣ ಮತ್ತು ಬಾಬು ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಕೂಡ ಅದು ವಜಾ ಆದ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಟೆನಿಕಾಸ್ಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಹುಡುಕಾಟವನ್ನು ನಡೆಸ್ತಾ ಇದ್ರು. ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಡೆಯಲ್ಲಿ ಡಿಪ್ಲಾಯ್ ಆಗಿತ್ತು. ಅಂತಿಮವಾಗಿ ದೇವೇಗೌಡರ ನಿವಾಸದ ಬಳಿ ಇದ್ದಂತಹ SIT ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ಈಗ SIT ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅರೆಸ್ಟ್ ಮಾಡಿರುವಂಥ ಟೈಮ್ನಿಂದ ನೆಕ್ಸ್ಟ್ 24 ಗಂಟೆಯವರೆಗೂ ಕೂಡ SIT ಅಧಿಕಾರಿಗಳಿಗೆ ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ 24 ಗಂಟೆ ಅವಧಿಯಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದಾದ ಬಳಿಕ 24 ಗಂಟೆಯ ಬಳಿಕ ಮತ್ತೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂಥ ಅಗತ್ಯ ಇರುತ್ತೆ. ನಾಳೆ ರಜೆ ಇರೋದ್ರಿಂದಾಗಿ ಬಹುತೇಕ ನ್ಯಾಯಾಧೀಶರ ರೆಗ್ಯುಲರ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವಂಥ ಒಂದು ಚಾನ್ಸಸ್ ಕೂಡ ಇದೆ. ಮತ್ತು